ಅಲ್ವೇ ಮಾಮ ಅವ್ರಿಲ್ ಕಾಣಿಸ್ತಿಲ್ಲ ಅಂದ್ಮೇಲೆ ಮುಂದೆ ಹೋಗಿರ್ಬೇಕು ಅಲ್ವಾ ಅವರು? ಅವ್ರೇನ್ ಒಂದೇ ಜಾಗದಲ್ಲಿ ಇರ್ತಾರಾ? ಮಾಮ, ನೀವು ಹೇಳಿದಾಗೆ ಆಯ್ತು. ರಾತ್ರಿಯಲ್ಲಿ ಕನಸು ಬಿದ್ದಿತ್ತು. ಇಲ್ಲಿ ನೋಡಿ, ನಾನಿವಾಗ ಹುಷಾರಾದೆ. ಅಮ್ಮ, ನಿಜವಾಗ್ಲೂನಾ? ಹೌದು, ನಾನಿವಾಗ ಚೆನ್ನಾಗಿ ಗುಣ ಆಗಿದ್ದೀನಿ. ನನಗೆ ಯಾವ ತೊಂದರೆನೂ ಆಗ್ತಿಲ್ಲ. ಅಮ್ಮ, ನಾ ಹೇಳಿದ್ದೆ ಅಲ್ವಾ ಬಾಳುಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಇದೆಲ್ಲ ಬಾಳು ಇಂದಾನೆ ಸಾಧ್ಯ ಆಯ್ತು. ನೀವು ಬಾಳು ಇಂದಾನೆ ಗುಣ ಆಗಿದ್ದೀರಾ ಅಮ್ಮ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ಅಮ್ಮ ಅವರು ನೋವಿಂದ ಅದೆಷ್ಟು ಒದ್ದಾಡ್ತಿದ್ರು. ಇವತ್ತು ಬಾಳು ಇರ್ಲಿಲ್ಲ ಅಂತಂದಿದ್ರೆ ಏನಾಗ್ತಿತ್ತು? ಅದೇನ್ ಬಾಳು ಬಾಳು ಅಂತ ಜಪ ಮಾಡ್ತಿದ್ದೀರಾ? ಏನಾದ್ರೂ ಆ ಬಾಳುನಿಂದಾನೇ ಆಯ್ತು ಅಂತನಾ? ಏನೋ ನೀವ್ ಹೇಳ್ತಿದ್ದೀರಲ್ಲ, ಆತರ ಏನಾಗಿಲ್ಲ. ಒಮ್ಮಿಂದೊಮ್ಮೆ ಹೇಗ್ ಹುಷಾರ್ ತಪ್ಪುದ್ನೋ ಅದೇ ತರ ನನ್ ಗುಣನೂ ಆದೆ. ಅಮ್ಮ, ಹಾಗೆ ಹೇಳಿದ್ರೆ ಹೇಗಾಗುತ್ತೆ? ನಾನೇ ಸ್ವತಃ ಬಾಳು ಹತ್ರ ಹೋಗಿದ್ದೆ. ಬಾಳುಂಗ್ ನಾನು ಹೇಳ್ದೆ ಅಮ್ಮಂಗೆ ಹುಷಾರಿಲ್ಲ ಅಂತ. ಅವ್ರಿಗೆ ಗುಣ ಆಗೋ ಹಾಗೆ ಏನಾದ್ರೂ ಮಾಡು ಅಂತ ಹೇಳ್ದೆ. ಅದಕ್ಕೆ ಬಾಳು ನಿಮ್ಗೋಸ್ಕರ ಔಷಧಿ ಕೊಟ್ಟ. ನೀನ್ ಏನೇ ಹೇಳಿದ್ರು ನನ್ಗಂತೂ ಈ ವಿಷಯ ಒಪ್ಪಿಗೆ ಆಗಲ್ಲ. ಆ ಬಾಳುಯಿಂದ ನನಗ್ ತಲೆ ಬಿಸಿನೇ ಜಾಸ್ತಿ ಆಗ್ತಿದೆ. ಅರೆ ಏನ್ರಪ್ಪ, ನೀರ್ ಇಲ್ಲೆಲ್ಲಾದ್ರೂ ಸಿಗತ್ತಾ ನೋಡ್ರಿ. ಮಾಮ, ನಾನೋಗಿ ನೋಡ್ತೀನಿ. ನೋಡ್ರಪ್ಪ, ನೋಡ್ರಿ ಬೇಗ. ನನಗೂ ಕೊಡಿ, ಸ್ವಲ್ಪ ಜಾನುವಾರುಗಳಿಗೂ ಕೂಡಿಸಿ. ಸೆಕೆ ತುಂಬಾನೇ ಜಾಸ್ತಿ ಆಗಿದೆ. ಅಯ್ಯೋ ದೇವ್ರೆ, ನೋಡಿ ನೋಡಿ ನೋಡಿ, ಎಲ್ಲಾದ್ರೂ ಕೆರೆ, ಹೊಳೆ, ಬಾವಿ ಕಾಣುತ್ತಾ ಅಂತ ನೋಡಿ. ನೀವು ಸ್ವಲ್ಪ ನೀರು ತಗೊಂಡ್ ಬನ್ನಿ. ಸರಿ ಆಯ್ತು ಮಾಮ. ನಾನು ಹೋಗಿ ನೋಡ್ಲಾ? ಬೇಡ ಬೇಡ, ಇಬ್ಬಿಬ್ರು ಹೋಗ್ಬೇಡಿ. ಯಾರಾದ್ರೂ ಒಬ್ರು ಇಲ್ಲೇ ಇರಿ. ಬಾಳು, ಮೈಲಿಗಟ್ಲೆ ನೋಡಿದ್ರು ನೀರ್ ಕಾಣ್ತಿಲ್ಲ. ಜನ ಇಲ್ಲಿ ಹೇಗಿರ್ತಾರೆ, ಹೇಗ್ ಜೀವನ ಮಾಡ್ತಿದ್ದಾರೆ ಪಾಪ ಅವ್ರಿಗೆ ಗೊತ್ತು. ಹೌದು ಗುರುದೇವ, ಈ ಭಾಗದಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ. ಈ ಜನರ ಮೇಲೆ ವರುಣ ದೇವನ ಕೃಪೆ ಕಡಿಮೆ ಆಗಿದೆ. ಅವನಾದ್ರೂ ಏನ್ ಮಾಡ್ಬೇಕಪ್ಪ? ಜನ ಮರ ಕಡಿತಾ ಇದ್ದಾರೆ. ಮುಂದೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಬೇಸಿಗೆ, ಮಳೆಗಾಲ, ಚಳಿಗಾಲ, ವಸಂತಕಾಲ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ತುಂಬಾನೇ ತೊಂದರೆ ಆಗುತ್ತೆ. ಹೌದು ಗುರುದೇವ, ಇನ್ನು ಕೆಟ್ಟ ದಿನಗಳು ಬರ್ತಿದೆ. ಅದಕ್ಕಾಗಿ ನಾನು ಜನರಿಗೆ ಹೇಳ್ತಾನೆ ಇರ್ತೀನಿ, ಆ ದೇವರನ್ನ ನೀವೆಲ್ಲ ಸ್ಮರಿಸ್ತಾನೆ ಇರಿ ಅಂತ. ಅವನು ಈ ಜಗತ್ತಿನ ಯಜಮಾನ ಅಲ್ವಾ? ಅವನು ಇಲ್ಲಿ ಪಂಡ್ರಾಪುರದಲ್ಲಿ ನಿಂತಿದ್ದಾನೆ. ಭಕ್ತಿಯನ್ನ ಮಾಡಿ ಅವನ ಪಾದಕ್ಕೆ ಸಮರ್ಪಣೆ ಮಾಡಿ. ಆಗಷ್ಟೇ ನಿಮ್ಗೆ ಎಲ್ಲೋ ಕೆಲವು ಒಳ್ಳೆ ದಿನಗಳು ಬರ್ತವೆ ಅಂತ. ಅರೇ ಮಾರಯ್ಯ, ಅರೆ ಇದ್ರೊಳಗಡೆ ನೀರಿಲ್ವಾ? ಇಲ್ಲ ಇಲ್ಲ. ಮತ್ತೆ ಅರೆ ನೀರೆಲ್ಲಿ ಸಿಗುತ್ತೆ? ಆ ಕಡೆ ಎಲ್ಲಾದ್ರೂ ನೀರ್ ಸಿಗುತ್ತಾ? ಇಲ್ಲ ಇಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಗೋದಾ, ಏನಮ್ಮವ್ರೆ? ಬಾಳು ಎಲ್ಲಿದ್ದಾನೆ? ಹೊರಗಡೆ ಇದ್ದಾನೆ. ಅವನೊಂದ್ ಸ್ವಲ್ಪ ಕರಿ. ಆಯ್ತು. ಬಾಳು, ಓ ಬಾಳು, ಅಮ್ಮವ್ರು ನಿನ್ನನ್ನು ಕರೀತಾ ಇದ್ದಾರೆ. ಅಮ್ಮವ್ರೆ, ನಿಮ್ಗೇನಾದ್ರೂ ಬೇಕಾಗಿದ್ಯಾ? ಏನು ಬೇಡ. ಏನಾಯ್ತು ಅಮ್ಮ ಅವ್ರೆ? ಏನಾದ್ರೂ ತಪ್ಪಾಯ್ತಾ? ಇಲ್ಲಪ್ಪ. ಮತ್ತೆ ನೀವು ನನ್ನ ಏನಕ್ಕೆ ಕರೆದಿದ್ದು? ನೀನು ಆ ಮಣ್ಣಿನ ಗುಳಿಗೆಗಳನ್ನ ನನ್ ಸಲುವಾಗಿ ತಯಾರಿಸಿದ್ದೆ ಅಲ್ವಾ? ಇಲ್ಲ. ಸುಳ್ಳು ಯಾಕೆ ಹೇಳ್ತೀಯಪ್ಪ? ನನಗೆಲ್ಲ ತಿಳಿದಿದೆ.
ಆ ಗುಳಿಗೆಗಳು ನೀನೇ ಕೊಟ್ಟಿದ್ದು ಅಂತ, ಸರಿ ಅಲ್ವಾ? ಹೌದು. ಈಗ ನಿಮ್ಗೆ ಗುಣ ಆಗಿದೆ ಅಲ್ವಾ? ಹೌದು. ಅದಕ್ಕೆ ನನ್ಗೆ ಯಾವ ತೊಂದ್ರೆನೂ ಆಗ್ತಿಲ್ಲ ಈಗ. ಮತ್ತೆ ಬಾಳು, ಹಿಂದೆ ನಡೆದಿದ್ದನ್ನೆಲ್ಲ ಮರ್ತ್ ಬಿಡು ನೀನು. ನಿನ್ನಿಂದಾಗೇನೆ ನಾನಿವಾಗ ಗುಣ ಆಗಿರೋದು ಕಣಪ್ಪ. ಮತ್ತೆ ನಾನು ನಿನ್ಗೇನೇನೋ ಬೈದಿದ್ದೀನಲ್ಲ, ಅದನ್ನೆಲ್ಲ ಮನ್ಸಿಗೆ ಇಟ್ಕೋಬೇಡ ನೀನು. ಅಮ್ಮವ್ರೆ ಹಾಗೇನಿಲ್ಲ. ನಾನು ಎಲ್ಲಿ ಏನ್ ಮಾಡಿದೆ? ನಾನು ಹಾಗೆ ಸುಮ್ಮನೆ ನಿಮ್ಗೆ ತುಳಸಿ ಕಟ್ಟೆಲಿದ್ದ ಮಣ್ಣಿನ ಔಷಧಿ ಕೊಟ್ಟೆ. ಆದ್ರೆ ಅದನ್ನ ಹೇಗ್ ಮಾಡ್ದೆ ನೀನು? ಅದ್ ಯಾವ ಮಂತ್ರ ಹೇಳ್ದೆ ನೀನು ಆಗ? ನನಗೂ ಆ ಮಂತ್ರ ಹೇಳ್ಕೊಡು. ಅಮ್ಮವ್ರೆ, ಯಾವ ಮಂತ್ರನೂ ಇಲ್ಲ, ಏನೂ ಇಲ್ಲ. ಪಾಂಡುರಂಗನ ಹೆಸರು ಹೇಳ್ದೆ ಮತ್ತೆ ಕೃಷ್ಣನ ಹೆಸರು ಹೇಳಿ ಕೊಟ್ಟಿದ್ದಷ್ಟೇ ನೋಡಿ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಹಾಗಾಗಕ್ ಸಾಧ್ಯ ಇಲ್ಲ. ಮತ್ತೆ ನಿನಗ್ ಗೊತ್ತಿರೋ ಆ ಮಂತ್ರನ ಈಗ ನನಗ್ ಹೇಳ್ಕೊಡು. ಅಯ್ಯೋ ಅಮ್ಮವ್ರೆ, ಹಾಗೇನಿಲ್ಲ ಅಮ್ಮವ್ರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಯಾವಾಗ ನನ್ಗ ಆ ಮಂತ್ರ ಹೇಳ್ಕೊಡ್ತೀಯೋ ಅದಕ್ ಕಾಯ್ತಾನೆ ಇರ್ತೀನಿ ನಾನು. ಮುಂದಿನ ಸಲ ನನಗೇನಾದ್ರೂ ಹುಷಾರ್ ತಪ್ಪಿದ್ರೆ ನಿನ್ನನ್ ಎಲ್ಲಿ ಅಂತ ಹುಡುಕ್ಲಿ ನಾನು? ನಾನೇ ಆ ಮಂತ್ರ ಹೇಳ್ಕೊತೀನಿ, ಮತ್ತೆ ಗುಣ ಆಗ್ ಹೋಗುತ್ತೆ. ನಾನೀಗ ಹೊರಗಡೆ ಹೋಗ್ಲಾ? ಸ್ವಲ್ಪ ಕೆಲಸ ಇದೆ ನನಗೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀ ನನಗ್ ಹೇಳ್ತೀಯೋ ಇಲ್ವೋ ಈಗ? ಸರಿ, ನಿನಗ್ ತಿನ್ನಕ್ ಏನ್ ಕೊಡ್ಲಿ ನಾನೀಗ? ಲಡ್ಡು ಮಾಡ್ಕೊಡ್ಲಾ, ಚಿವಡ ಮಾಡ್ಕೊಡ್ಲಾ, ಅಥವಾ ಏನಾದ್ರೂ ಸಿಹಿ ಪದಾರ್ಥ? ನನ್ಗೇನು ಬೇಡ ಅಮ್ಮವ್ರೆ. ಸರಿಯಾದ ಸಮಯಕ್ಕೆ ಊಟ ಕೊಡಿ, ಅಷ್ಟೇ ಸಾಕು. ನಾನು ಹೊರಗಡೆ ಹೋಗ್ಲಾ ಅಮ್ಮವ್ರೆ? ಹಸುಗಳಿಗೆ ಮೇವು ಹಾಕ್ಬೇಕು. ಸರಿ, ನಾನು ಹೋಗ್ತೀನಿ. ಹಾ, ಮಾಮ, ಎಲ್ಲೂ ನೀರು ಸಿಗ್ಲಿಲ್ಲ ಮಾಮ. ಈಗ ಏನ್ ಮಾಡೋದು? ಒಂದ್ ಬಾವಿ ಇತ್ತು, ಅದು ಸಹ ಒಣಗೋಗಿದೆ ನೋಡಿ ಈಗ. ಬಾಳು, ನಾನು ಏನ್ ಹೇಳ್ದೆ ನಿಂಗೆ? ಈಗ್ಲೇ ದಿನಗಳು ಹೀಗಿದ್ರೆ ಜನರು ಪಾಪ ಏನ್ ಮಾಡ್ಬೇಕು? ಅಯ್ಯೋ, ಅದ್ ಹೇಗೆ ಒಣಗೋಗಕ್ ಸಾಧ್ಯ ಆಗತ್ತೆ? ಹಾ, ಚಂದು, ದತ್ತು, ಕೇಳ್ರಪ್ಪ, ಇಲ್ಲಿ ನಮ್ ಕೆಲಸ ಮುಗ್ದಿದೆ, ಇನ್ನು ಮುಂದೆ ಹೋಗ್ಬಹುದು. ಆದ್ರೆ ಮಾಮ, ನೀವು ಆ ಬೀವನ ಹೆಂಡತಿಗೆ ಮಗು ಆಗೋ ಆಶೀರ್ವಾದ ಕೊಟ್ಟಿದ್ದೀರಲ್ವಾ? ಅದು ಹೇಗಾಗ್ಬೇಕು? ಇಲ್ಲ, ಅದು ಏನಂದ್ರೆ ಮಗು ಆಗುವುದು ಸಹ ಒಂದು ಒಗಟಾಗಿದೆ ಅವಳಿಗೆ. ನೀವು ಇಷ್ಟು ತಿಳಿಯಾಗಿ ತಿಳಿಸಿ ಹೇಳಿದ್ದೀರಾ ಅವಳಿಗೆ ಮಗು ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅದು ಹೇಗೆ ಅವಳು ಒಪ್ಕೊಂಡ್ಲು? ನೋಡ್ರಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ಮಾಯ ಅಂತ ಹೇಳ್ಬೋದು ನೋಡು. ಸಂಸಾರ ಅನ್ನೋದೇ ಒಂದು ಮಾಯೆ. ಮತ್ತೆ ಈ ಪ್ರಪಂಚದಲ್ಲಿ ಯಾರ್ಯಾರು ಈ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಸತ್ಯ ಅಸತ್ಯ, ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಾಗೋದಿಲ್ಲ. ಹೆಣ್ಣು ಮಗಳದ್ದು ಆದ್ರೂ ಬೇರೆ ಏನಿದೆ, ಅವಳಿದ್ರಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳಿಗೆ ಅನ್ನಿಸ್ತಿರ್ಬೋದು ಸಮಯ ಕಳೆದು ಹೋಗುತ್ತೆ ಅಂತ, ಆದ್ರೆ ಅದಷ್ಟು ಸುಲಭದ ಮಾತಲ್ಲ. ಇದುವರೆಗೂ ಏನ್ ನಡೆದಿದೆ ಎಲ್ಲ ನಿಮಗ್ ಗೊತ್ತಿದೆ. ಅವಳು ಸಮಾಜದಲ್ಲಿ ತಲೆ ಎತ್ತಿ ನಿಂತಿದ್ದಾಳೆ ಅಲ್ವಾ? ಅವಳಿಗೆ ಮಗ ಆದ್ಮೇಲೆ ಆ ಮಗನಿಂದಾಗಿ ಸಮಾಜದ ಮುಂದೆ ತಲೆ ಕೆಳಗಡೆ ಹಾಕಿ ನಿಂತ್ಕೊಳ್ಬೇಕಾಗುತ್ತೆ ನೋಡಿ. ಮತ್ತಿದು ಅವಳಿಗೆ ಯಾವಾಗ ಗೊತ್ತಾಗುತ್ತೆ? ಅವಳಿಗೆ ತಾನಾಗೇ ಪಶ್ಚಾತ್ತಾಪ ಆಗುತ್ತೆ, ನಾನೇನು ಇಂಥ ಮಗನನ್ನ ಬೇಡ್ಕೊಂಡೆ ಅಂತ. ಅವಳಿಗೇನು ಒಳ್ಳೆಯದು ಅಂತ ತಿಳಿಸಿ ಹೇಳೋದಿತ್ತು. ನನ್ನ ಕೆಲಸ ಇಚ್ಛೆಯನ್ನ ಪೂರ್ತಿ ಮಾಡೋದಾಗಿದೆ. ಮಾಮ, ನಾನೇನಾದ್ರೂ ಆ ಜಾಗದಲ್ಲಿ ಇದ್ರೆ ನಾನು ಹೇಳ್ತಿದ್ದೆ ಅಂಥ ಮಗ ನನಗ್ ಬೇಡ ಅಂತ. ಯಾಕೆ ಸುಮ್ಮನೆ ಈ ತರ ತಲೆ ಬಿಸಿ ಹೇಳಿ? ಅರೆ ಚಂದು, ಇದು ನಮ್ಮ ವಾದ ಆಯ್ತು, ಆದ್ರೆ ಅವಳಿಗೂ ಏನಾದ್ರೂ ಅನ್ಸಿರ್ಬೇಕಲ್ವಾ? ಅವಳು ಯಾರ ಜನರ ಮಧ್ಯದಲ್ಲಿ ಇರ್ತಾಳೆ? ನೆಂಟರು, ಸುತ್ತಮುತ್ತಲಿನ ಜನ ಅವಳಿಗೆ ಯಾವಾಗಲೂ ಇರ್ತಾರೆ. ಇವಳಿಗೆ ಮಕ್ಕಳಿಲ್ಲ, ಇವಳು ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟೋ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅವಳು ಹಠ ಮಾಡದವರಂತೆ ಈ ಇಚ್ಛೆಯನ್ನ ಕೇಳ್ತಿದ್ದಾಳೆ. ಆದ್ರೆ ಮಾಮ, ಹೀಗೆ ಅವನದು ಏನು ಅವಶ್ಯಕತೆ ಇದೆ? ಅವನು ದೊಡ್ಡವನಾದ್ಮೇಲೆ ಕಳ್ಳನಾಗ್ತಾನೆ. ನೀನ್ ಹೇಳ್ತಿರೋ ಸರಿ ಇದೆ. ಈ ಹುಡುಗನದು ನಿಜವಾಗ್ಲೂ ಯಾವುದೇ ಭವಿಷ್ಯ ಇಲ್ಲ. ಹುಟ್ಟದಾಗ್ಲಿಂದ ಕಳ್ತನ ಮಾಡೋದನ್ನೇ ಕಲ್ತ್ಕೊಂಡ್ಬಿಟ್ರೆ ಅವನು ಯಾವ
ಎಷ್ಟು ಹೇಳಿದ್ರು ಅಷ್ಟೇ, ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ನಡೀರಿ, ನಾನಂತೂ ತಿಳಿಸಿ ಹೇಳೋ ಕೆಲಸ ಮಾಡಿ ಆಗಿದೆ. ನಾವು ಮುಂದೆ ನೋಡೋಣ. ಎಲ್ಲ ತಯಾರಿ ಮಾಡಕು, ನಡೀರಿ. ಮಾಮ 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 ಎಲ್ಲಿದ್ದೀರಾ ನೀವು? ಅಲ್ವೇ ಮಾಮ ಅವ್ರಿಲ್ ಕಾಣಿಸ್ತಿಲ್ಲ ಅಂದ್ಮೇಲೆ ಮುಂದೆ ಹೋಗಿರ್ಬೇಕು ಅಲ್ವಾ ಅವರು? ಅವ್ರೇನ್ ಒಂದೇ ಜಾಗದಲ್ಲಿ ಇರ್ತಾರಾ? ಮಾಮ ನೀವು ಹೇಳಿದಾಗೆ ಆಯ್ತು. ರಾತ್ರಿಯಲ್ಲಿ ಕನ್ಸು ಬಿದ್ದಿತ್ತು ನನ್ ಮಗ ಕಳ್ತನ ಮಾಡ್ತಾನೆ ಅಂತ. ಮಾಮ ನನ್ಗಂತ ಮಗ ಬೇಡ. ಅದಕ್ಕೆ ನಾನು ಹೇಳ್ತಿದ್ದೆ ನೀನ್ ಹೀಗ್ ಮಾಡ್ಬೇಡ ಅಂತ. ಮತ್ತೆ ಮಾಮನು ಅದನ್ನೇ ಹೇಳ್ತಿದ್ರು, ಆಗೋ ಮಗು ಒಳ್ಳೆ ಮಗ ಆಗೋದಿಲ್ಲ ಅಂತ. ಬೇಡ ಅಂದ್ರೆ ಕೇಳೋದೇ ಇಲ್ಲ, ನನ್ ಮಾತನ್ನೇ ಕೇಳೋದಿಲ್ಲ. ಈಗೇನ್ ಮಾಡೋದು ಹೇಳು? ಮಾಮ ನಾನ್ ಮಾಮ ಅವ್ರನ್ನ ನೋಡ್ಬೇಕು. ಅಯ್ಯೋ, ನಿನಗೆ ಹುಚ್ಚಿಡ್ದಿದ್ಯೇನೋ? ಈಗ ಅವ್ರನ್ನ ಹೇಗ್ ಭೇಟಿ ಮಾಡೋದು? ಮತ್ತೀಗ ಏನ್ ಮಾಡ್ಬೇಕು ನಾವು? ಏನ್ ಹೇಳೋದು? ಈಗ ಅದೇನಿದ್ಯೋ ಅದನ್ನ ಅನುಭವಿಸ್ಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಮಾಮ ರೀ, ನಾವ್ ಮಾಮ ಅವ್ರನ್ನ ಹುಡ್ಕೊಂಡ್ ಬರೋಣ. ಮಾಮ ಎಷ್ಟು ಮುಂದೆ ಹೋಗಿರ್ತಾರೋ, ಅಲ್ಲಿಗೆ ಹೋಗೋವರೆಗೂ ಮಾಮ ಇನ್ನೂ ಮುಂದೆ ಹೋಗಿರ್ತಾರೆ. ಇನ್ನು ನಮ್ಗೆ ಅವ್ರ ಭೇಟಿ ಆಗೋದಿಲ್ಲ. ನಾನು ಮಾಮ ಅವ್ರ ಮಾತನ್ನ ಕೇಳ್ಬೇಕಾಗಿತ್ತು. ಅವಾಗ ನನಗೇನಾಗಿತ್ತು ಏನೋ ಯಾರಿಗ್ ಗೊತ್ತು. ಮೊದ್ಲು ನೀನು ಅಳೋದ್ ನಿಲ್ಸು, ಮತ್ತೆ ನಡಿ ಇಲ್ಲಿಂದ, ನಡಿ. ಮಾಮ 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 ಮಾಮ, ನೀವಿಲ್ಲಿಂದ ಹೊರಟು ಹೋಗ್ತಿದ್ದೀರಾ? ಹೌದು. ಯಾಕೆ ಮಾಮ, ನಾನು ನಿಮ್ನ ಭೇಟಿ ಮಾಡ್ಬೇಕಿತ್ತು. ಯಾಕಪ್ಪ? ನಿನ್ನ ಎಲ್ಲ ತೊಂದರೆಗಳು ನಿವಾರಣೆ ಆದ್ವಲ್ಲ? ಹೌದು, ನಿಮ್ಮಿಂದಾಗಿ ನನ್ನ ಜೀವ ಉಳ್ಕೋತು. ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ತಿತ್ತು. ಒಂದ್ ವಿಷಯ ಹೇಳೋದಿತ್ತು. ಇಲ್ಲಿಂದ ಮುಂದೆ ನನ್ನ ಹೊಲ ಇದೆ, ನನ್ನ ಹೊಲದಲ್ಲಿ ನೀವು ಭಂಡಾರ ಹಾಕಿ. ಅರೆ ಯಾಕಪ್ಪ, ನಿನಗೆ ಆಶೀರ್ವಾದ ಮಾಡಿದ್ದೀನಲ್ವಾ, ನೀನ್ ಯಾಕೆ ಚಿಂತೆ ಮಾಡ್ತಾ ಇದೀಯ? ನಿಂದೆಲ್ಲ ವ್ಯವಸ್ಥಿತವಾಗುತ್ತೆ. ಏನಪ್ಪ, ನಾನು ಹೇಳಿರೋದೆಲ್ಲ ನಿನಗೆ ಗಮನದಲ್ಲಿದೆ ಅಲ್ವಾ? ಅದು ಹೇಗೆ ಅಂತಂದ್ರೆ, ನಾನು ಹೇಳ್ದಾಗ ನಡ್ಕೊಂಡ್ರೆ ಎಲ್ಲ ಆಗುತ್ತೆ. ಮಾಮ, ಆದ್ರೂ ಸಹ ನನ್ನ ಇಚ್ಛೆ ಇದೆ, ನನ್ನ ಹೊಲದಲ್ಲಿ ನೀವು ಭಂಡಾರ ಹಾಕಿ ಅಂತ. ನಾನು ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ, ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ, ಯಾರ ದುಡ್ಡಿನ ಮೇಲೂ ಕಣ್ಣು ಹಾಕೋದಿಲ್ಲ. ಆದ್ರೆ ನೀವು ನನ್ನ ಇಚ್ಛೆ ದಯವಿಟ್ಟು ಪೂರ್ತಿ ಮಾಡಿ. ಹಾಗೆ ಹೇಳ್ತೀಯ ನೀನು? ಸರಿ, ನಡೀರಪ್ಪ ಎಲ್ರು.